ಮೂರನೇ ದಿನಕ್ಕೆ ಕಾಲಿಟ್ಟ ಸಚಿವರು ಶಾಸಕರ ಜೊತೆಗಿನ ಸಿಎಂ ಸಭೆ. ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಸರಣಿ ಸಭೆ. ಇವತ್ತು ಬೆಳಗ್ಗೆ ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಶಿವಮೊಗ್ಗ ಜಿಲ್ಲೆಗಳ ಶಾಸಕರ ಜೊತೆಗೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ. ಸಂಜೆ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶಾಸಕರ ಜೊತೆಗೆ ಸಿಎಂ ಸಭೆ ಮಾಡ್ತಾರೆ. ಶಾಸಕರ ಅಹವಾಲನ್ನ ಆಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸ್ಥಳದಲ್ಲೇ ಸಮಸ್ಯೆಯನ್ನು ಸರಿಪಡಿಸುವಂತೆ ಸಚಿವರಿಗೆ ಸೂಚನೆಯನ್ನು ನೀಡಲಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ಗ್ಯಾರಂಟಿಗಳ ಅನುಷ್ಠಾನದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಎನ್ನುವುದರ ಬಗ್ಗೆ ಮಾಹಿತಿ ಇದೆ. ಸೊ ಇದು ಮೂರನೇ ದಿನಕ್ಕೆ ಕಾಲಿಡ್ತಾ ಇರುವಂಥದ್ದು ಈ ಒಂದು ಸಭೆ ಮತ್ತು ಈ ಒಂದು ಚರ್ಚೆ. ಈಗಾಗಲೇ ಒಂದಷ್ಟು ಜಿಲ್ಲೆಗಳ ಸಮಸ್ಯೆಗಳಿಗೇನಿದೆ ಅಥವಾ ಅಸಮಾಧಾನಗಳಿಗೇನಿದೆ ಅದೆಲ್ಲವನ್ನ ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ಅನುದಾನ ಬಿಡುಗಡೆ ಮಾಡಬೇಕು ಅಂದರೆ ಎಷ್ಟು ಬಿಡುಗಡೆ ಮಾಡಬೇಕು, ಯಾವ ಕಾಮಗಾರಿಗೋಸ್ಕರ ಬಿಡುಗಡೆ ಮಾಡಬೇಕು, ಮತ್ತು ಕೆಲವು ಉಸ್ತುವಾರಿ ಸಚಿವರುಗಳ ಮೇಲೆ ಒಂದಷ್ಟು ಅಸಮಾಧಾನಗಳಿತ್ತು ಶಾಸಕರುಗಳಿಗೆ. ಅವುಗಳನ್ನು ಕೂಡ ಮುಕ್ತವಾಗಿ ನೇರವಾಗಿ ಸಿಎಂ ಮುಂದೆನೂ ಪ್ರಸ್ತಾಪಿಸಿದ್ದಾರೆ. ಹಾಗೆಯೇ ಉಸ್ತುವಾರಿ ಬಂದಿದ್ರಲ್ಲ ಸುರ್ಜೇವಾಲಾ ಅವರು, ಅವ್ರ ಮುಂದೆನೂ ಕೂಡ ಪ್ರಸ್ತಾಪಿಸಿದ್ದಾರೆ. ಸೊ ಇವತ್ತು ಕೂಡ ಅದೇ ರೀತಿಯಾಗಿ ಕೆಲವು ಭಾಗದ ನಾಯಕರುಗಳನ್ನು ಕರೆದಿದ್ದಾರೆ. ಅವ್ರಗಳ ಜೊತೆಗೆ ಮಾತಾಡ್ತಾರೆ. ಅವರಿಗೇನೇ ಅಸಮಾಧಾನ, ಬೇಸರ, ಭಿನ್ನಾಭಿಪ್ರಾಯ, ಬೇಡಿಕೆ ಎಲ್ಲ ಇದ್ರೂ ಅದನ್ನು ಮುಕ್ತವಾಗಿ ಮಾತನಾಡ್ಬೋದು. ಸಿಎಂ ಅದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಅನುದಾನ ಬಿಡುಗಡೆ ಮಾಡಬೇಕು, ಎಷ್ಟೆಷ್ಟು ಬಿಡುಗಡೆ ಮಾಡಬೇಕು, ಇದರಿಂದ ಆಗುವಂಥ ಆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೇನು, ಹಾಗೆಯೇ ಯಾರಾದರೂ ಮಧ್ಯದಲ್ಲಿ ಅಸಮಾಧಾನಗಳಿದ್ರೆ ಅದನ್ನು ಬಗೆಹರಿಸಬೇಕಾಗತ್ತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಬಣ, DCM ಬಣ ಅನ್ನೋದು ಬೇರೆ ಇದೆ. ಆ ಒಂದು ಭಿನ್ನಾಭಿಪ್ರಾಯವನ್ನು ಕೂಡ ಶಮನ ಮಾಡಬೇಕಾಗತ್ತೆ. ಕೆಲವು ನಾಯಕರನ್ನು ಕಂಡ್ರೆ ಕೆಲವು ನಾಯಕರಿಗೆ ಆಗೇ ಬರ್ತಾ ಇಲ್ಲ ಕಾಂಗ್ರೆಸ್ನಲ್ಲೇನೆ. ಸೊ ಅದನ್ನು ಕೂಡ ಬಗೆಹರಿಸಬೇಕಾಗತ್ತೆ. ಯಾಕಂದರೆ ಇದು ಹೈಕಮಾಂಡ್ ಕೊಟ್ಟಿರುವಂಥ ಟಾಸ್ಕು ಸಿಎಂಗೆ. ಅದೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಮಾಧ್ಯಮಗಳ ಮುಂದೆ ಯಾರು ಬಾಯಿಗೆ ಬಂದಂಗೆ ಮಾತಾಡಿಕೊಂಡು ಸ್ವಪಕ್ಷದ ವಿರುದ್ಧವೇ ನಿಂತ್ಕೊಳ್ಬಾರ್ದು. ಏನೇ ಭಿನ್ನಾಭಿಪ್ರಾಯ, ಅಸಮಾಧಾನಗಳಿದ್ರೂ ಅದನ್ನು ನೀವೇ ಹ್ಯಾಂಡಲ್ ಮಾಡಬೇಕು, ನೀವೇ ಸಮಾಧಾನ ಮಾಡಬೇಕು ಅಂತ ಸಿಎಂ ಕೂಡ ಅದನ್ನೇ ಹೇಳಿದ್ದಾರೆ. ಎಲ್ಲವನ್ನು ನಾನು ಸರಿ ಮಾಡ್ತೀನಿ ಅಂತ ಹೇಳಿಯೇ ಈ ಒಂದು ಫೇಸ್ ಟು ಫೇಸ್ 1-to-1 ಮೀಟಿಂಗನ್ನು ಇಟ್ಕೊಂಡಿರುವಂಥದ್ದು. ಬಟ್ ಇಲ್ಲಿ ನಿನ್ನೆ ಆದಂಥ ಬೆಳವಣಿಗೆಯನ್ನು ನೋಡಿದಾಗ ಕೆಲವರು ಏನು ಮಾತಾಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೆಲವರು ಮಾತು ಆಡಿದ್ದಾರೆ. ತುಮಕೂರು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಅಲ್ಲೊಂದಷ್ಟು ಅಸಮಾಧಾನ ಸ್ಫೋಟ ಆಯ್ತಂತೆ. ನಮಗೆ ರಾಜಣ್ಣಯಿಂದ ಹಿಂಗಾಗಿದೆ ಹಾಗಾಗಿದೆ ಅಂತ. ರಾಜಣ್ಣನು ಏನೋ ಆ ಸಂದರ್ಭದಲ್ಲಿ ಏರು ಧ್ವನಿಯಲ್ಲಿ ಮಾತಾಡಿದ್ರಂತೆ. ಸೊ ಅದಾದಮೇಲೆ ಹೀಗೆಲ್ಲ ಮಾಡಬಾರ್ದು, ಒಂದೇ ಕ್ಷೇತ್ರದವರು ಒಟ್ಟೊಟ್ಟಿಗೆ ಹೋಗಬೇಕು, ಒಟ್ಟೊಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಬಂದರೆ ಹೇಗೆ, ಒಟ್ಟಿಗೆ ಇರಿ ಅನ್ನೋದನ್ನು ಬುದ್ಧಿ ಹೇಳಿದ್ದಾರೆ ಸಿಎಂ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಕೆಲವು ಕ್ಷೇತ್ರಗಳ ಶಾಸಕರು ಮತ್ತು ಸಚಿವರನ್ನು ಕರೆದಿರುವಂಥ ಹಿನ್ನೆಲೆಯಲ್ಲಿ ಅವರು ಏನೇನು ಮಾತಾಡ್ತಾರೆ, ಅವರ ಅಭಿಪ್ರಾಯಗಳು, ಅವರ ಅನಿಸಿಕೆಗಳು, ಅಸಮಾಧಾನಗಳನ್ನು ತಿಳಿಸ್ತಾರೆ. ಅದಕ್ಕೆ ಸಿಎಂ ಯಾವ ರೀತಿಯಾಗಿ ಸಮಾಧಾನ ಪಡಿಸ್ತಾರೆ, ಸೂಚನೆಗಳನ್ನು ಕೊಡ್ತಾರೆ, ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಬಿಡುಗಡೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವು ಶಾಸಕರುಗಳು ನಾವು ರಾಜೀನಾಮೆ ಕೊಟ್ಬಿಡ್ತೀವಿ, ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತೆಲ್ಲ ಹೇಳಿಬಿಟ್ಟಿದ್ರು. ಇದು ಕಾಂಗ್ರೆಸ್ಗೆ ಸಾಕಷ್ಟು ಡ್ಯಾಮೇಜನ್ನು ತಂದಿಟ್ಟಿದ್ದು ಹೌದು. ಸೊ ಪಕ್ಷದವರೇ ಹೇಳ್ತಾ ಇದ್ದಾರೆ ಈ ಸರ್ಕಾರ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತೆಲ್ಲ BJPಯವರು, JDSನವರು ಮಾತಾಡ್ಬಿಟ್ಟಿದ್ರು. ಹಾಗಾಗಿ ಆ ಥರದ್ದು ಏನೂ ಅಸಮಾಧಾನ ಇರಬಾರ್ದು. ಏನೇ ಅಭಿವೃದ್ಧಿ ಕಾರ್ಯಗಳಾಗಬೇಕು ಅಂತ ಇದ್ರೂ, ಅನುದಾನ ಬಿಡುಗಡೆ ಆಗಬೇಕು ಅಂತ ಇದ್ರೂ ಅವರ ಬೇಡಿಕೆಗಳಿಗೇನಿದೆ ಅದೆಲ್ಲವನ್ನು ಮಾತಾಡಿ ಅದನ್ನೆಲ್ಲವನ್ನು ಆಲಿಸ್ಕೊಂಡು ಆ ಅನುದಾನವನ್ನು ಬಿಡುಗಡೆ ಮಾಡಿ ಈ ಅಸಮಾಧಾನ ಭಿನ್ನಾಭಿಪ್ರಾಯಗಳನ್ನೆಲ್ಲ ಹೋಗಲಾಡಿಸಿ ಕಾಂಗ್ರೆಸ್ನಲ್ಲಿ ಏನೂ ಸಮಸ್ಯೆ ಇಲ್ಲ ಅನ್ನೋದು ರಾಜ್ಯದಲ್ಲಿರುವಂಥ BJPಗೂ ಗೊತ್ತಾಗಬೇಕು, JDSಗೂ ಗೊತ್ತಾಗಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ನಾಯಕರಿಗೂ ಕೂಡ ಮೆಸೇಜ್ ಪಾಸ್ ಆಗಬೇಕು, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ. ಆ ನಿಟ್ಟಿನಲ್ಲಿ ಸಿಎಂ ಈ ಪ್ರಯತ್ನವನ್ನು ಮಾಡ್ತಾ ಇರೋದು.